ನಾವೆಲ್ಲ ಕೂಡ ಅನ್ಯ ಪಕ್ಷಗಳಿಂದ ಈ ಪಕ್ಷಕ್ಕೆ ಬಂದು ವಿಧಾನಸಭಾ ಚುನಾವಣೆ ಮಾಡಿದ್ವಿ. ಅದಕ್ಕಿಂತ ಮುಂಚೆ ನಾನು ಪಕ್ಷಕ್ಕೆ ಸೇರಿಕೊಂಡಾಗ ಗ್ರಾಮ ಪಂಚಾಯತ್ ಚುನಾವಣೆಗಳು ಮಾಡಿದ್ವಿ. ಅದಾದ ನಂತರ ಲೋಕಸಭಾ ಚುನಾವಣೆ ಬಂದಾಗ ರಾಷ್ಟ್ರೀಯ ನಾಯಕರ ಒಂದು ಹೊಂದಾಣಿಕೆಯಿಂದ ಎನ್ಡಿಎ ಒಕ್ಕೂಟದಲ್ಲಿ ನಾವೆಲ್ಲ ಕೆಲಸ ಮಾಡಿದ್ವಿ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾವು ಪ್ರಾರಂಭ ಮಾಡಿದಾಗ ಅಂದಿನ ನಮ್ಮ ಉಸ್ತುವಾರಿ ಸಚಿವರು ಆದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮೆಲ್ಲರೂ ಕರೆಸಿ ಎಲ್ಲ ಮೂಲ ಬಿಜೆಪಿಯವನ್ನ ಸಕ್ರಿಯ ಕಾರ್ಯಕರ್ತರನ್ನ ನಮ್ಮ ಅಭಿಮಾನಿಗಳ ಕರೆಸಿ ಗ್ರಾಮ ಪಂಚಾಯತ್ ಚುನಾವಣೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ರು. ಅವತ್ತು ಸುಮಾರು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 52 ಜನ ನಮ್ಮ ಬೆಂಬಲಿತರನ್ನ ಗೆಲ್ಲಿಸಿಕೊಟ್ವಿ. ಆ ಮುಖೇನ ಒಂದು 3-4 ಪಂಚಾಯತ್ಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಒಂದು ಕಡೆ ನಾವು ಅಧ್ಯಕ್ಷರು, ಇನ್ನೊಂದು ಕಡೆ ಇನ್ನೊಂದು ಪಂಚಾಯತ್ ಮಾಡಿಕೊಂಡು ಒಂದು 4 ಗ್ರಾಮ ಪಂಚಾಯತ್ ಕೈ ಹಿಡಿದ್ವಿ. ಅದಾದ್ಮೇಲೆ ವಿಧಾನಸಭಾ ಚುನಾವಣೆ ಬಂತು, ಚುನಾವಣೆ ಮಾಡಿದ್ವಿ. ಲೋಕಸಭಾ ಚುನಾವಣೆಯಲ್ಲಿ ಆದ ನಂತರ ಆ ಲೋಕಸಭಾ ಚುನಾವಣೆಯಲ್ಲಿ ಯಾವಾಗ ಇಲ್ಲಿ ಎನ್ಡಿಎ ಅಭ್ಯರ್ಥಿ ಕೊಟ್ಟರೆ ನಾವು ದುಡಿದ್ವಿ. ಆದ್ರೆ ಅಲ್ಲಿ ಗೊಂದಲ ಪ್ರಾರಂಭವಾಗಿದ್ದಲ್ಲೇ ಲೋಕಸಭಾ ಇಲ್ಲಿ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿನ ಇಲ್ಲಿ ಕುರ್ಚಿ ಎನ್ಡಿಎ ಅಭ್ಯರ್ಥಿ ಮಾಡಿದ್ರು. ನಮ್ಮ ಬಿಜೆಪಿ ಅಭ್ಯರ್ಥಿ ಮಾಜಿ ಸಂಸದರು ಅವರಿಗೆ ಸ್ಥಾನ ಸಿಗಲಿಲ್ಲ. ಹಾಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಎನ್ಡಿಎ ಸಿದ್ಧಾಂತದಲ್ಲಿ ನಾವೆಲ್ಲ ಕೆಲಸ ಮಾಡಿದ್ವಿ. ಆ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಕೆಲವು ಮುಖಂಡರು ಅವರ ಸ್ವಾರ್ಥಕ್ಕೋಸ್ಕರ ಅಥವಾ ಯಾರನ್ನಾದ್ರೂ ಬೇರೆ ರೀತಿಯಲ್ಲಿ ಅನ್ಯತಾ ಭಾವನೆಯನ್ನು ಮಾಡಿದ್ರು. ಇದೇ ಚುನಾವಣಾ ಪ್ರಚಾರಕ್ಕೆ ನಮ್ಮ MP ಸಾಹೇಬರು ಅದು ಅಭ್ಯರ್ಥಿಗಳು ಬಂದಾಗ ಅವತ್ತೇ ನಮ್ಮ ಅಭಿಮಾನಿಗಳು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಕೆಲವು ಅಸಮಾಧಾನಗಳು ಹೊಗೆಯಾಡಿದ್ರು. ಇದುವರೆಗೂ ನಾನು ಯಾವುದೇ ಒಂದು ಪತ್ರಿಕಾಗೋಷ್ಠಿ ಆಗಲಿ ಅಥವಾ ಯಾವುದೇ ಒಂದು ಮಾಧ್ಯಮಗಳಲ್ಲಿ ನಾನು ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಸರ್ವೋಕ್ತದಲ್ಲಿ ಅಂತೇಳಿ ಅವತ್ತು ನಡೆದಂತ ಇದು ದಾಖಲೆಗಳ ನಿಮ್ಗೆ ಗೊತ್ತಿದೆ, ನಾನೆಲ್ಲ ಕೊಡ್ತೀನಿ. ಏನು ಚುನಾವಣಾ ಪ್ರಚಾರಕ್ಕೆ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಏನಿದ್ರ ದಿಬ್ಬೂರಲ್ಲಿ ಒಂದು ದಿವಸ, ಶಿಡ್ಲಘಟ್ಟ ಮತ್ತು ಜಂಗಮಕೋಟೆ ಒಂದು ದಿವಸ ಹಾಕೊಂಡಿದ್ರು. ಅವತ್ತು ಕರಪತ್ರಗಳನ್ನ ಸಂಪೂರ್ಣವಾಗಿ ಪ್ರಚಾರಕ್ಕೆ ಬಳಸಿಕೊಂಡು ಆ ಕರಪತ್ರದಲ್ಲಿ ರಾಷ್ಟ್ರೀಯ ನಾಯಕರೆಲ್ಲ ಮಾಮೂಲು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಹಾಕಿದ್ರು, ಕೆಳಗಡೆ ಅಭ್ಯರ್ಥಿನ ಹಾಕಿದ್ರು. ಇನ್ನೊಂದು ಕಡೆ ನಮ್ಮ ಆ ಕರಪತ್ರದಲ್ಲಿ ಒಂದು ಕಡೆ ಹಾಲಿ ಶಾಸಕರು, ಇನ್ನೊಂದು ಕಡೆ ನಮ್ಮ ಅಭ್ಯರ್ಥಿ ಫೋಟೋಗಳು ಮಾತ್ರ ಹಾಕಿದ್ರು. ನಮ್ಗೆ ಅದು ಕರಪತ್ರನೂ ಕೊಟ್ಟಿರಲಿಲ್ಲ. ಆಮೇಲೆ ಪ್ರಚಾರಕ್ಕೆ ಹೋದಾಗ ಅವತ್ತು ಬೆಳಗ್ಗಿನ ರಾತ್ರಿ ನಗೆಲ್ಲ ಬಂದಿದ್ರು. ನಾನು ಅವತ್ತು ಪ್ರಥಮ ದಿನ ಆ ಒಂದು ಪ್ರಚಾರ ಕೂಡ ಹೋಗಲಿಲ್ಲ. ಅಲ್ಲೇ ಗೊಂದಲ ಪ್ರಾರಂಭವಾಯಿತು. ಆಮೇಲೆ ನಾನು ಕೆಲವು ಗಮನಕ್ಕೆ ತಂದಾಗ ಆ ಎನ್ಡಿಎ ಮುಖಂಡರಾದಂತ ಬೆಳಗ್ಗೆನೆ ನಮ್ಮ ಮನೆಗೆ ಬಂದ್ರು. ಎಲ್ಲರೂ ತಪ್ಪಾಗಿದೆ, ಕ್ಷಮಿಸಬೇಕು, ಬೇಡ ಅಂತೇಳಿ ಮನವಿ ಮಾಡಿದ್ರು. ಹಿರಿಯರು, ನಾವು ಪಕ್ಷಿಕ ಸಿದ್ಧಾಂತ ಅಥವಾ ಒಂದು ಗೌರವವಾಗಿ ನಾವು 35 ವರ್ಷದ ರಾಜಕಾರಣ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಯಾವುದೇ ಕಟ್ಟುಪಾಡಾಗ್ಲಿ ಯಾವುದೇ ಒಂದು ಧೋರಣೆಗಳಿಗಾಗಿ ನಾನು ಹೋಗಲ್ಲ. 4 ಜನ ಅಂತೇಳಿ ಅವತ್ತು ಮತ್ತೆ 11 ಗಂಟೆಗೆ ಅದಿಗಳ ಚೌಟ್ರಿಯಲ್ಲಿ ಇದೇ ಪ್ರಚಾರಕ್ಕೆ ಬಂದಾಗ ನಾನು ಆ ಕಾರ್ಯಕ್ರಮ ಭಾಗವಹಿಸಿದೆ. ಅದಾದ ನಂತರ ಜಂಗಮಕೋಟೆಯಲ್ಲಿ ಭಾಗವಹಿಸಿದೆ. ಅದಾದ ನಂತರ ನಾನು ಸಕ್ರಿಯವಾಗಿದ್ದೆ. ಆಮೇಲೆ ನಮ್ಮ ಕಾರ್ಯಕರ್ತರೆಲ್ಲ ಮಾಡಿದ್ರು. ಅದಾದ ನಂತರ ಚುನಾವಣೆ ಆಯಿತು. ಚುನಾವಣೆ ಆದಾಗ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಲ್ಪ ಸ್ವಲ್ಪ ಬಹುಮತಗಳು ಬಂತು ಎಲ್ಲಿ. ಅದಾದ ನಂತರ ಹಲವಾರು ಸಮಸ್ಯೆಗಳು ಉದ್ಭವ ಆದವು. ಆದ್ರೂ ನಾವೆಲ್ಲ ಕೂಡ ಬಿಜೆಪಿ ಪಕ್ಷವನ್ನು ಕಟ್ಟಬೇಕೆಂಬ ಸಿದ್ಧಾಂತದಿಂದ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬಂದು ನಾವೆಲ್ಲ ನಮ್ಮ ಕಾರ್ಯಕರ್ತರು ಸುಮಾರು 34 ಗ್ರಾಮ ಪಂಚಾಯತ್ಗಳು ಕೂಡ ಎಲ್ಲರೂ ಕೂಡ ಭಾಗಿಯಾಗಿ ನಾವು ಪಕ್ಷ ಕಟ್ಟಬೇಕು ಶಕ್ತಿಯಾಗಿ ಭಾಗವಹಿಸಿದ್ವಿ. ಅದಾದ ನಂತರ ನಗರಸಭೆ ಚುನಾವಣೆ ಬಂತು. ಆಮೇಲೆ ರಾಜ್ಯ ಜಿಲ್ಲಾ ಸಹಕಾರಿ ಯೂನಿಯನ್ ಚುನಾವಣೆ ಬಂತು. ಅದೆಲ್ಲ ಚುನಾವಣೆ ಬಂದ ಸ್ವಲ್ಪ ನಮ್ಮಲ್ಲಿ ಕೆಲವೊಂದರ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸಕ್ಕೆ ಹಿಂದೇಟ್ ಆಗುತ್ತೆ. ಅವಾಗ ನಾನು ಕೂಡ ಆಯ್ತು ಮಾಡ್ಲಿಕ್ಕೆ ಬಿದ್ದಾಗ ಆಮೇಲೆ ಸದಸ್ಯರ ನೋಂದಣಿ ಬಂದು ನಮ್ಮ ಭಾರತೀಯ ಜನತಾ ಪಕ್ಷ ಅದರಲ್ಲಿ ಹೋಬಳಿ ಮಟ್ಟದಲ್ಲಿ ನಾವೆಲ್ಲ ಕೂಡ ಹೋಗಿ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲ ಮಾಡಿದ್ವಿ. ಜಿಲ್ಲಾ ಮಟ್ಟದ ಸಭೆಗಳು ಇರ್ಬೋದು, ರಾಜ್ಯ ಮಟ್ಟದ ನಾವೆಲ್ಲ ಕೂಡ ಮುಖಂಡರು ಭಾಗವಹಿಸಿ ಮಾಡ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ಎನ್ಡಿಎ ಆದ್ಮೇಲೆ
ನಾವು ಮೂಲಭೂತವಾಗಿ ನನ್ನ ರಾಜಕೀಯ ಪ್ರಾರಂಭವಾಗಿದೆ ಜನತಾ ಪರಿವಾರದಲ್ಲಿ. ಅದನ್ನು ಮಾಡಿದೆ ನಾನು ಶಾಸಕರಾಗಿ ಮಾಡುವ ಕ್ಷೇತ್ರದಿಂದ ಅಭಿವೃದ್ಧಿ ಎಲ್ಲ ಮಾಡಿದ್ಮೇಲೆ ಹಲವಾರು ರಾಜಕೀಯ ವಿದ್ಯಮಾನಗಳ ಬದಲಾವಣೆ ಆದ್ರಿಂದ 2013ರಲ್ಲಿ ನಾನು ಶಾಸಕನಾಗಿ ಈ ಕ್ಷೇತ್ರಕ್ಕೆ 5 ವರ್ಷ ಕಾಲ ಸೇವೆ ಕೊಟ್ಟೆ. ಅದಾದ್ಮೇಲೆ 2014ರಲ್ಲಿ ಬದಲಾವಣೆಯ ಪ್ರಜ್ಞಾನಿಗಳು ಕೆಲವರು ನನ್ನ ಮಾತಾಡ್ತಾರೆ, ಹೋಗ್ತಾರೆ, ಕಾರ್ಯಕ್ರಮ ನಾನು ಪ್ರತಿಯೊಂದು ಕಾರ್ಯಕ್ರಮ ಭಾಗವಹಿಸ್ತೀನಿ. ಅಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ವಿರೋಧ ಪಕ್ಷದವರು ಅಥವಾ ಇನ್ನೊಬ್ರು ಅಥವಾ ಅಭ್ಯರ್ಥಿಗಳಾದವರೆಲ್ಲ ಬರ್ತಾರೆ, ಕೋರ್ಟ್ ಹೋದ್ರೆ ಅದನ್ನ ಮಾಧ್ಯಮಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಒಂದು ಉದಾಹರಣೆ ಹೇಳ್ತೀನಿ. ನಿಮ್ಮ ಮಾಧ್ಯಮ ಕಾರ್ಯಕ್ರಮದಲ್ಲಿ ಅಂದಿನಲ್ಲಿ ಭಾಗವಹಿಸಿದಲ್ಲಿ ಅವತ್ತು ಕಾಂಗ್ರೆಸ್ ಅಭ್ಯರ್ಥಿ ಆದವ್ರದ್ದು ಬಂದಿದ್ರು, ಇನ್ನೊಬ್ರು ಬಂದಿದ್ರು, ಇಂಡಿಪೆಂಡೆಂಟ್ ಎಲ್ಲ ಬಂದಿದ್ರು. ಆ ಫೋಟೋಗಳನ್ನ ನೀವೇ ಕೂಡ ನಮ್ಮ ಅಧ್ಯಕ್ಷ ಸನ್ಮಾನ ಮಾಡಿದ್ದಾರೆ. ಆ ಸನ್ಮಾನ ಫೋಟೋ ತಗೊಂಡು ನಮ್ಮ ವರಿಷ್ಠರಿಗೆ ಕೊಟ್ಟಿದ್ರು. ಇಲ್ಲಿ ಅದಕ್ಕೆ ಅದೇ ಪದೇ ಅಂತಂದ್ರೆ ಉತ್ಸಾಹ ಆಗಿ ಕೆಲಸ ಮಾಡಕ್ಕೆ ನಮ್ಮ ಕಾರ್ಯಕರ್ತರಿಗೂ ನನಗೂ ಸ್ವಲ್ಪ ಎಲ್ಲೋ ಬೇಸರ ಆಗಿದ್ರಿಂದ ಆಮೇಲೆ ಎಲ್ಲರೂ ಕೂಡ ತಾವೇನಾದ್ರೂ ಒಂದು ಜವಾಬ್ದಾರಿ ತಗೋಬೇಕು, ಹೋರಾಟ ಮಾಡಬೇಕು. ಇದು ಶಿಡ್ಲಘಟ್ಟದಲ್ಲಿ ನಿಮ್ಮದೇ ಆದ ಒಂದು ಕೊಡುಗೆ ಇದೆ, ಮಾಡಿದ್ರಿ. ದಿವಂಗತ ಮುನ್ಷಿಯವರ ನಾಯಕತ್ವದಲ್ಲಿ ಈ ತಾಲೂಕಿನಲ್ಲಿ ಬಹಳಷ್ಟು ಕೆಲಸ ಆಗಿದೆ, ನೀವು ಮಾಡಿದ್ದೆಲ್ಲ ಜನರ ಒಳಗೆ ಬಂತು. ಅದ್ರ ಪ್ರಕಾರ ಆದ್ಮೇಲೆ ಮನೆಗೆ ನಮ್ಮ ಮುಖಂಡರ ಮಾತಾಡಿ ಆಯ್ತಪ್ಪ ಅಂತೇಳಿ ಒಂದೊಂದು ಪಂಚಾಯತಿಗೆ ಒಂದು 5 ಜನ ಮುಖಂಡರು ಕರಿಬೇಕಂತ ನಾನೇ ಖುದ್ದಾಗಿ ಫೋನ್ ಮಾಡಿ ಕರೆದೆ. ಅದಕ್ಕೆ ಕಾರಣ ಇಷ್ಟ, ನಾನು ಯಾರ ಮೇಲೆ ಇರಲ್ಲ. ಡಾಕ್ಟರ್ ಸುಧಾಕರ್ ಅವರು MP ಆದ್ಮೇಲೆ ಒಂದು 2-3 ತಿಂಗಳು ಅವ್ರ ಜೊತೆ ಒಡನಾಡಿದ್ದ. ಅದಾದ ಅವರು ಡೆಲ್ಲಿ ಮತ್ತೊಂದು ಬಿಜಿ ಆದ್ಮೇಲೆ ಒಂದು 2-3 ತಿಂಗಳು ಅವರು ಮನೆ ಕಡೆ ಹೋಗ್ಲಿಲ್ಲ. ಮೊನ್ನೆ ಯಾವುದೋ ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಅವರು ಡಾಕ್ಟರ್ ಸುಧಾಕರ್ ಅವರು ಮಾತಾಡಿದ್ರು, ಏನ ಜನ ಬರ್ತಾ ಇಲ್ಲ ಅಂದಾಗ, ಇಲ್ಲ ನೀವು ಬಿಜಿ ಆಗಿದೆ, ನಾವು ಕ್ಷೇತ್ರದಲ್ಲಿ ಓಡಾಡ್ತೀವಿ, ಕ್ಷೇತ್ರದಲ್ಲಿ ಅಂದಾಗ ಅಲ್ಲೋ ನಮ್ಮ ಕಾರ್ಯಕರ್ತರು ತಮ್ಮನ್ನು ಭೇಟಿ ಮಾಡ್ಬೇಕಂತ ಹಲವಾರು ಸಲ ನನಗೆ ಮನವಿ ಕೊಟ್ಟರು. ಅದೇ ನೀವು ಸಿಗ್ತಾರೆ ಅಂತ ಹೇಳಿದಾಗ ಇಲ್ಲ ನಾಳೆ ಕರ್ಕೊಂಬಂದ ಇಂಪಾರ್ಟೆಂಟ್ ಕರ್ಕೊಂಬಂದಾಗ ಹೋದ ಶನಿವಾರ ಅಥವಾ ಅಲ್ಲ ಅದಕ್ಕೆ ದಿವಸದಲ್ಲಿ ಅವರೇ ಕರೆದು ಹೋದಾಗ 10 ಜನ ಹೋಗಿ ಮಾತಾಡಿ ನಮ್ಮ ಸಮಸ್ಯೆಗಳೆಲ್ಲ ಹೇಳಿದ್ವಿ. ಆಯ್ತು ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ನಮ್ಮನ್ನು ಕೂಡ ಹಲವಾರು ವಿಚಾರಗಳು ನಾವಿಗೆ ನೀವು ಕೂಡ ಸರಿಯಾಗಿ ನಡ್ಕೊಂಡಿಲ್ಲ. ಬಿಜೆಪಿ ಬಂದಾಗ ಬಿಜೆಪಿ ಸೇರ್ಪಡೆ ಆದ್ಮೇಲೆ ನೀವು ಕೂಡ ಅಧಿಕಾರದಲ್ಲಿದ್ದಾಗ ಯಾವ ರೀತಿ ಒಬ್ಬ ಮಾಜಿ ಶಾಸಕನ ಉಳಿಸಿಲ್ಲ ಅಂತೆಲ್ಲ ಚರ್ಚೆಗಳಾಯ್ತು. ಇಲ್ಲ ನಾವು ಏನೋ ಮಾಡ್ತೀವಿ ಹಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ರು. ಆ ವಿಚಾರವನ್ನ ನಾವು 10-15 ಜನ ವಿಚಾರವನ್ನ ಒಂದು ಪಂಚಾಯತಿಗೆ ಒಂದು 5 ಜನ 6 ಜನ ಮುಖಂಡರು ಕರೆದು ಚರ್ಚೆ ಮಾಡಿ ಈ ರೀತಿ ಹೋಗಿ ಅವ್ರಿಗೂ ಕೂಡ ಮನವರಿಕೆ ಮಾಡೋ ಉದ್ದೇಶದಿಂದ ಮೊನ್ನೆ ನಾನು ಸಭೆ ಕರೆದಿದ್ದೀನಿ. ಬೇರೆ ಯಾವುದೇ ಗುಂಪುಗಾರಿಕೆ ಇಲ್ಲ, ಯಾವುದೇ ಇದೆ ನಮ್ಮಲ್ಲಿ ಯಾವುದೇ ಹುಡುಕಿಲ್ಲ, ಮತ್ತೊಂದಿಲ್ಲ. ಅದನ್ನ ಕೆಲವು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ರು. ಅದಕ್ಕೋಸ್ಕರ ನನ್ನೆಲ್ಲ ಮುಖಂಡರನ್ನ ಮಾತಾಡಿ ನಾವೊಂದು ಪತ್ರಿಕಾಗೋಷ್ಠಿ ಮಾಡಿ ನಮ್ಮಲ್ಲಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ಬೆಳೆಸಬೇಕು, ಕಟ್ಟಬೇಕಂತೇಳಿ ನಮಗೆ ಯಾವ ರೀತಿ ಇವತ್ತು ಜಿಲ್ಲಾಧ್ಯಕ್ಷ ಇಲ್ಲ, ರಾಜ್ಯಾಧ್ಯಕ್ಷರು ಕೂಡ ಅಡಾಕ್ ಆಗಿದ್ದಾರೆ. ಇನ್ನು ಪದಾಧಿಕಾರಿಗಳು ಹಿಂದೆ ಮಾಡಿದ್ರೆ ಅವರೇ ಮುಂದಿವೆ. ಆ ಪದಾಧಿಕಾರಿಗಳು ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮಾಡಿದಾಗ ನಮ್ಮ ಎಲ್ಲರನ್ನೂ ಕೂಡ ವಿಶ್ವಾಸವಾಗಿ ಕೆಲಸ ಮಾಡಬೇಕಂತ ಉದ್ದೇಶದಿಂದ ನನ್ನ ಸಭೆ ಕರೆದ್ವಿ. ಇವತ್ತು ಆ ಉದ್ದೇಶ ಬಿಟ್ಟರೆ ಬೇರೆ ಅನ್ಯತಾ ನಮ್ಮಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲ, ನಮ್ಮಲ್ಲಿ ಗುಂಪುಗಾರಿಕೆ ಅಂತ ತಿಳಿಸೋದಕ್ಕೆ ಇವತ್ತು ನಾನು ಈ ಪತ್ರಿಕಾಗೋಷ್ಠಿ ಕರೆದೆ. ನಮ್ಮ ಪಕ್ಷದ ನಮ್ಮ ಅಭಿಮಾನ ಮುಖಂಡರಿಗೆ ವಿಷಯ ಮುಗಿಸಬೇಕು ಅನ್ನೋದು ಮೂಲ ಉದ್ದೇಶ. ಅಲ್ಲಿ ಕೆಲವು ಅವರ ಅನಿಸಿಕೆಗಳು, ಅವರ ನೋವುಗಳು, ಅವರು ನಾವು ಏನು ಮುಂದೆ ನಾವೆಲ್ಲ ನೀವೆಲ್ಲ ಬಂದ್ರಿ ಕರ್ಕೊಂಡ್ಬಂದ್ರಿ, ಆ ಅಭ್ಯರ್ಥಿಗಳೆಲ್ಲ ಕ್ಷೇತ್ರ ನಾವೆಲ್ಲ ಕಾಯವಾಚ ನಿಮ್ಗೆ ಗೊತ್ತಿದೆ, ಎಲ್ಲ ಓಡಾಡಿ ನಮ್ಮ ಕ್ಷೇತ್ರದ ಜನತೆ ಅವರು ಕೂಡ ಎಲ್ಲ ಶ್ರಮ ಪಟ್ಟು ಒಂದು 14-15 ಸಾವಿರ ಬಿತ್ತು ಬಿಜೆಪಿ. ಅದು ಹಿಂದೆ ಎಷ್ಟು ನಿಮಗೂ ಎಲ್ಲ ಗೊತ್ತಿದೆ. ಅದಾದ ನಂತರ ಸ್ವಲ್ಪ ಎಲ್ಲೋ ಅದಕ್ಕೋಸ್ಕರ ಇವತ್ತು ನಮ್ಮಲ್ಲಿ ಈ ರೀತಿ ನಮಗೆ NDA ಆದ್ಮೇಲೆ NDA ನಿಮ್ಗೆ ಏನ್ ಗೊತ್ತಿದ್ವಿ, NDA ಅಲ್ಲಿ ನಾವು ಯಾವ ರೀತಿ ನಿಮಗೂ ಗೊತ್ತಿದೆ ಅನ್ನೋದು ನಾನು ವೈಯಕ್ತಿಕ ಯಾರು ಟೀಕೆ ಮಾಡಿಲ್ಲ. ಆ NDA ಆದ್ಮೇಲೆ ಎಲ್ಲೋ ಒಂದ್ ಕಡೆ ನಮಗೆ ಮನಸ್ಸಿಗೆ ಅಸಮಾಧಾನ ಆಗಿದೆ ಅಂತ ಎಲ್ಲರೂ ಹೇಳ್ದ. ಅದು ಏನು ಅಸಮಾಧಾನ ಕೊಡೋದು ಬೇಡಪ್ಪ. ನಾವು ಡಾಕ್ಟರ್ ಸುಧಾಕರ್ ಅವ್ರನ್ನ ಭೇಟಿ ಮಾಡಿದ್ವಿ, ಅವ್ರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ರೆ ಮುಂದೆ ನಿಮ್ಗೆಲ್ಲಾ ರೀತಿಯಲ್ಲೂ ಅವ್ರನ್ನೂ ಎಲ್ಲ ನಮ್ಮಲ್ಲಿ ಯಾವುದೇ ಇದಿಲ್ಲ, ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷ ಕಟ್ಟೋಣ. ನಾವು ನಿಮ್ಗೆ ಏನ್ ಸ್ಥಾನಮಾನ ಕೊಡಬೇಕು, ಏನ್ ಗೌರವ ಕೊಡಬೇಕು, ಘನತೆ ಮಾಡಬೇಕು, ಅದು ನಿಮ್ಮ ಅಭಿಮಾನಿಗಳನ್ನ ನಿಮ್ಮ ಕಾರ್ಯಕರ್ತರೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಆ ವಿಚಾರವನ್ನ ನಮ್ಮ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮುಖಂಡರು ತಿಳಿಸಬೇಕಂತ ಕರೆದಿದ್ವಿ.